ಇವತ್ತು ಭಾಳ ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಬಹುಶಃ ನಿಮಗೆಲ್ಲ ಗುರ್ತಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮೇ 30ನೇ ತಾರೀಕಿಗೆ 2ನೇ ಬಾರಿ ಅವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ 1 ವರ್ಷದ ಸಾಧನೆಗಳೇನಾಗಿದ್ದಾವೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಇನ್ನಿತರ ನಾಯಕರುಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ನಡ್ಡಾ ಅವರಾಗಲಿ ಮತ್ತು ಇನ್ನಿತರ ನಾಯಕರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ದೇಶದಲ್ಲಿ ಪ್ರಚುರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ಸಾಧನೆಗಳ ಮುಖಾಂತರ ಒಂದು ಜನರಿಗೆ ಒಂದು ಹೊಸ ರೀತಿಯಾದಂಥ ಒಂದು ಸಂಚಲನ ಮೂಡುವಂಥ ರೀತಿಯಲ್ಲಿ ನರೇಂದ್ರ ಮೋದಿಯವರು 2ನೇ ಬಾರಿ ಅಧಿಕಾರ ತೆಗೆದುಕೊಂಡ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬದಲಾವಣೆ ತರುವಂಥ ಕೆಲಸ ಮೋದಿಯವರ ನಾಯಕತ್ವದಲ್ಲಿ ಆಗ್ತಾಯಿದೆ. ಮತ್ತು ಮೊದಲೇ ಬಾರಿ ಆಯ್ಕೆಯಾದಾಗ 5 ವರ್ಷ ಭಾಳ ಯಶಸ್ವಿಯಾಗಿ ಪ್ರಧಾನಮಂತ್ರಿ ಕೆಲಸವನ್ನು ಕೇಂದ್ರ ಸರ್ಕಾರವನ್ನು ನಡೆಸಿಕೊಂಡು ಹೋಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಂದು ನಾನು ಹೇಳುವಂಥದ್ದು, 5 ವರ್ಷದ ಸರ್ಕಾರ ಆದಮೇಲೆ ಮತ್ತೊಂದು ಸಲ ಇಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ NTN ಗಮನಿಸಿ ಮತ್ತು ಬೇರೆ ಬೇರೆ ಕಾರಣಗಳ ಸಲುವಾಗಿ ಸ್ವಲ್ಪ ಸೆಟ್ಬ್ಯಾಕ್ ಆಗುವಂಥದ್ದು ನಾವು ನೋಡ್ತೀವಿ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 2ನೇ ಬಾರಿ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಹೋದಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ಸೇತರ ಒಂದು ಪಾರ್ಟಿ ಒಂದು ಒಕ್ಕೂಟ ಇರ್ಬೋದು, NDA ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಂಡಿದ್ದು ಒಂದು ದಾಖಲೆ ಅಂತ ನಾನು ಹೇಳ್ತೀನಿ. ಇವತ್ತು 353 ಸ್ಥಾನಗಳು NDA ಪಡ್ಕೊಂತು ಮತ್ತು BJP ಅಲೋನ್ 303 ಸ್ಥಾನಗಳನ್ನು ಪಡ್ಕೊಂಡಿದ್ದು ಬಹುಶಃ ಒಂದು ದಾಖಲೆ. ಮತ್ತು ಕರ್ನಾಟಕದಲ್ಲಿ ಸಹಿತ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಆರಿಸಿ ಬಂದಿದ್ದು ಅದು ಒಂದು ದಾಖಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೀನಿ. ಈ ರೀತಿ ಭಾಳ ಒಂದು ಉತ್ತಮವಾದಂಥ ಒಂದು ಜನ ಬೆಂಬಲವನ್ನು ಪಡ್ಕೊಳ್ಳುವಂಥ ಕೆಲಸ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೀನಿ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ 2ನೇ ಬಾರಿ ಬಂದಾಗ ಈ ಒಂದು ಘೋಷಣೆಯನ್ನು ಮಾಡುವ ಮುಖಾಂತರ ಇಡೀ ಭಾರತ ದೇಶದ ಜನರ ವಿಶ್ವಾಸವನ್ನು ಪಡ್ಕೊಳ್ಳುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಮತ್ತು 5 ವರ್ಷದ ಅವಧಿಯಲ್ಲಿ ಭಾಳ ಮುಖ್ಯವಾದಂಥ ಕೆಲವೊಂದು ಉಪಕ್ರಮಗಳನ್ನು ಕೈಗೊಂಡಿದ್ದು ನಾವು ನೋಡ್ತಾ ಇದ್ದೇವೆ. 1 ಕಂಟ್ರಿ 1 ಟ್ಯಾಕ್ಸ್ ಅನ್ನುವಂಥದ್ದು GST ಅದನ್ನು ಅಳವಡಿಕೆ ಮಾಡಿದ್ದು ಭಾಳ ದೊಡ್ಡದಾದಂಥ ಒಂದು ಕೆಲಸ. ಮತ್ತು ಈಗ ಈ 1 ವರ್ಷದ ಅವಧಿಯಲ್ಲಿ ಇನ್ನೊಂದು ಭಾಳ ಮುಖ್ಯವಾದಂಥ ಒಂದು ಸಾಧನೆ ಅಂತಂದರೆ 1 ಕಂಟ್ರಿ 1 ರೇಷನ್ ಕಾರ್ಡ್ ಇದೇನಿದೆಯಲ್ಲ ಭಾಳ ಮುಖ್ಯವಾದಂಥ ಮಹತ್ವದವಾದಂಥ ಹೆಜ್ಜೆ ಅಂತ ಹೇಳಬೇಕಾಗ್ತದೆ. ಇವತ್ತು ನಾವು ಕರ್ನಾಟಕದ ಜನ ಅವ್ರ ಕಡೆ ಒಂದು ರೇಷನ್ ಕಾರ್ಡ್ ಇದ್ದರೆ ತಮಿಳ್ನಾಡಿನವರು ಇಲ್ಲಿ ಬಂದಿರ್ತಾರೆ ಕೆಲಸಕ್ಕೆ, ನಮ್ಮವ್ರು ಎಲ್ಲೇ ಹೋಗಿರ್ತಾರೆ, ಬಾಂಬೆಗೆ ಹೋಗಿರ್ತಾರೆ, ತಮಿಳ್ನಾಡಿಗೆ ಹೋಗಿರ್ತಾರೆ. ಅವರಲ್ಲಿ ಒಂದು ರೇಷನ್ ಕಾರ್ಡ್ ಇದ್ದರೆ ನಮ್ಮ ಕರ್ನಾಟಕದಲ್ಲೇ ತೆಗೆದುಕೊಂಡಿದ್ದರೆ ಅಲ್ಲಿನ ಯಾವುದೇ ರೇಷನ್ ಅಂಗಡಿಗೆ ಹೋಗಿ ಇವತ್ತು ಆ ರೇಷನ್ ತೆಗೆದುಕೊಳ್ಳುವಂಥ ಪಡಿತರ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಇದೆಯಲ್ಲ ಬಹುಶಃ ಯಾರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಡೀ ದೇಶವನ್ನು ಒಗ್ಗಟ್ಟು ಮಾಡುವಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಇದನ್ನು ಮಾಡಿದರು. ನಮ್ಮನ್ನೇ ಇತ್ತೀಚೆಗೆ KDP ಮೀಟಿಂಗ್, ನಮ್ಮ DC ಅವ್ರ ಮೀಟಿಂಗ್ನಲ್ಲಿ ಈ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಫುಡ್ ಇಲಾಖೆ ಅಧಿಕಾರಿ ಕರೆದು ಕೇಳಿದೆ ನಾನು, ಅಲ್ಲರಿಪ್ಪ 1 ನೇಷನ್ 1 ರೇಷನ್ ಕಾರ್ಡ್ ಅಂತ ಮಾಡಿದ್ರಿ, ಪ್ರಾಕ್ಟಿಕಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ನನಗಿರುವಂಥ ಸಂಶಯನ ಕೇಳಿದೆ ನಾನು. ಆತ ಹೇಳಿದ ಈಗಾಗಲೇ 100 ಜನ ಬೇರೆ ರಾಜ್ಯದಲ್ಲಿ ಇದ್ದಂಥವ್ರು ಇಲ್ಲಿ ಬಂದು 300-400 ಜನ ಇವತ್ತು ಬೇರೆ ಬೇರೆ ರೇಷನ್ ಅಂಗಡಿ ಹೋಗಿ ಪಡಿತರ ತೆಗೆದುಕೊಂಡಿದ್ದು ಕೊಟ್ಟಿದ್ದು ಈಗಾಗಲೇ ಸ್ಟಾರ್ಟ್ ಆಯಿತು. ಆ ಪ್ರೊಸೆಸ್ಸು ಸುಮ್ಮನೆ ಘೋಷಣೆ ಅಂತ ಉಳಿಲಿಲ್ಲ, ಆಗಲೇ ದಟ್ ಪ್ರೊಸೆಸ್ ಸ್ಟಾರ್ಟೆಡ್. ಈಗ ಇಲ್ಲಿ ಹೋಗಿ ತೊಗೊಂಡು ಬಂದಿದ್ದಾರೆ. ಇದು ಅಂದರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಬಹುಶಃ ಈ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾದಂಥ ಸರ್ಕಾರ ಅದಕ್ಕೆ ಪೂರಕವಾಗಿ ಏನು ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ನರೇಂದ್ರ ಮೋದಿಯವರು 5 ವರ್ಷದ ಸರ್ಕಾರ ಒಂದು ಹಾರ್ಡ್ ವರ್ಕ್ ಮತ್ತು ಪ್ರಾಮಾಣಿಕತನ
ಹಾರ್ಡ್ ವರ್ಕ್, ಪ್ರಾಮಾಣಿಕತನ, ಪಾರದರ್ಶಕವಾದಂಥ ಸರ್ಕಾರವನ್ನು ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದರು. ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರದ ಹಗರಣಿಲ್ಲದೆ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ಸರ್ಕಾರ ಕೊಟ್ಟಿದ್ದ ಕೀರ್ತಿ ನರೇಂದ್ರ ಮೋದಿಯವರಿಗೆ ಸಿಗ್ತದೆ. 5 ವರ್ಷದ್ದು ಇರ್ಬೋದು, ಈಗ 1 ವರ್ಷದಲ್ಲಿ ಸಹಿತ ಯಾವುದೇ ಒಂದು ಸಣ್ಣ ಪುಟ್ಟ ಹಗರಣವೂ ಇಲ್ಲ. ಹಿಂದೆ UPA ಸರ್ಕಾರ ಇದ್ದಾಗ ನಾವು ನೋಡ್ತಿದ್ವಿ, ಬೆಳಗಿನ ಸಾಯಂಕಾಲ ಒಂದಿಲ್ಲ ಒಂದು ಹಗರಣ, ಭ್ರಷ್ಟಾಚಾರದ ಅಲಿಗೇಷನ್ಸು ಇವೆಲ್ಲ ನೋಡ್ತಿದ್ವಿ. ಆದರೆ ಇವತ್ತು ಅಪೋಸಿಷನ್ದವರು ಯಾವುದೇ ಒಂದು ಸಣ್ಣ ಪುಟ್ಟ ಕಪ್ಪು ಚುಕ್ಕಿಯನ್ನು ಹೋರಲಿಸಂಥ ಒಂದು ಸರ್ಕಾರ ಅನ್ನುವಂಥದ್ದು, ಆ ರೀತಿ ಒಂದು ಟ್ರಾನ್ಸ್ಪರೆಂಟು ಮತ್ತು ಒಂದು ಪ್ರಾಮಾಣಿಕವಾದಂಥ ಸರ್ಕಾರವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಅದು ಭಾಳ ದೊಡ್ಡದಾದಂಥ ಸಾಧನೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಕೆಲವೊಂದು ಪ್ರಮುಖವಾದಂಥ ನಿರ್ಧಾರಗಳು ಭಾಳ ಇಂಪಾರ್ಟೆಂಟು. ಅವು ನಿರ್ಧಾರಗಳು ಇಡೀ ದೇಶದ ಒಂದು ವ್ಯವಸ್ಥೆನ ಬದಲಿ ಮಾಡುವಂಥದ್ದು. ಇವತ್ತು ತ್ರಿವಳಿ ತಲಾಕ್ ಅನ್ನುವಂಥದ್ದು, ತ್ರಿವಳಿ ತಲಾಕ್ ಹೇಳಿಬಿಟ್ರೆ ಆ ಮುಸ್ಲಿಂ ಜನಾಂಗದಲ್ಲಿ ಆ ಹೆಣ್ಮಕ್ಳು ಏನು ಸಫರ್ ಆಗ್ತಿದ್ರು, ಕೇವಲ ಗಂಡ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಸಲ ತ್ರಿವಳಿ ತಲಾಕ್ ಅನ್ನುವಂಥ ಮುಖಾಂತರ ವಿವಾಹ ವಿಚ್ಛೇದನ ಮಾಡಿಬಿಡ್ತಿದ್ರು. ಆದರೆ ಅದಕ್ಕೆ ಕಡಿವಾಣ ಹಾಕಿ ಒಂದು ಹೊಸ ಕಾನೂನು ತರುವ ಮುಖಾಂತರ ಇವತ್ತು ಆ ತ್ರಿವಳಿ ತಲಾಕ್ ಪದ್ಧತಿಯನ್ನು ರದ್ದು ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ಹೀಗಾಗಿ ಮುಸ್ಲಿಂ ಹೆಣ್ಮಕ್ಕಳಿಗೆ ಭಾಳ ಒಂದು ಒಳ್ಳೆಯ ರೀತಿಯಾದಂಥ ರಕ್ಷಣೆ ಕೊಡುವಂಥ ಕೆಲಸ ನರೇಂದ್ರ ಮೋದಿಯವರು ಇದರ ಮುಖಾಂತರ ಮಾಡಿದರು. ಇದನ್ನು ಯಾರೂ ಯಾವ ಪಕ್ಷ ಇದ್ದಾಗೂ ಮಾಡಲಿಕ್ಕಾಗಿಲ್ಲ, ಆದರೆ ಇವತ್ತು ನರೇಂದ್ರ ಮೋದಿಯವರು ಮಾಡಿದರು ಅನ್ನುವಂಥ ಮಾತನ್ನು ಇವತ್ತು ಹೇಳ್ತೀನಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥದ್ದು ಆರ್ಟಿಕಲ್ 370 ಇದನ್ನು ರದ್ದು ಮಾಡುವಂಥ ಕೆಲಸ. ಆರ್ಟಿಕಲ್ 370 ಬಹುಶಃ ಭಾರತೀಯ ಜನತಾ ಪಾರ್ಟಿ ಜನಸಂಘ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ನಮ್ಮ ಮ್ಯಾನಿಫೆಸ್ಟೋ ನೀವು ತೆಗೆದು ನೋಡಿದರೆ ಪ್ರತಿಯೊಂದು ಮ್ಯಾನಿಫೆಸ್ಟೋದಲ್ಲಿ ನಮ್ಮ ಒಂದು ಪ್ರಮುಖವಾದಂಥ ಒಂದು ಅಜೆಂಡಾ ಇರ್ತಿತ್ತು. ನಾವು ಆರ್ಟಿಕಲ್ 370 ರದ್ದು ಮಾಡ್ತೀವಿ, ಆರ್ಟಿಕಲ್ 335A ರದ್ದು ಮಾಡ್ತೀವಿ, ಅದನ್ನೇ ವಾಪಸ್ ತೆಗೆದುಕೊಳ್ತೀವಿ. ಇದು ಮೊದಲಂದು ನಮ್ಮ ವಚನ ಇಲೆಕ್ಷನ್ದಲ್ಲಿ, ಮತ್ತು ಯಾವುದೇ ಎಲೆಕ್ಷನ್ ಹೋದಾಗ ನಾವು ಪ್ರಾವಿಷನ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅದನ್ನು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಅಮಿತ್ ಶಾ ಅವರು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ಆರ್ಟಿಕಲ್ 370ನ ರದ್ದು ಮಾಡಲಿಕ್ಕೆ ಅವರೇ ಇನಿಷಿಯೇಷನ್ ಮಾಡಿ ಪಾರ್ಲಿಮೆಂಟದಲ್ಲಿ ಅದನ್ನು ಕಾನೂನು ಮುಖಾಂತರ ಇವತ್ತೊಂದು ರದ್ದು ಮಾಡುವಂಥ ಕೆಲಸವನ್ನು ಏನು ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿ ಎಲ್ಲವೂ ಬಂದು, ಆದರೆ ಅದೆಲ್ಲವನ್ನೂ ಎದುರಿಸಿದರು. ಮತ್ತು ಎಲ್ಲಿವರೆಗೆ ಹೇಳ್ತಿದ್ರು ಅಂದರೆ ಆರ್ಟಿಕಲ್ 371 ನೀವು ರದ್ದು ಮಾಡಿದರೆ, 35A ರದ್ದು ಮಾಡಿದರೆ ಇಡೀ ಜಮ್ಮು ಕಾಶ್ಮೀರ ಹೊತ್ತಿ ಹುರಿತದೆ, ಲಕ್ಷಾಂತರ ಜನ ಸತ್ತು ಹೋಗ್ತಾರೆ, ಆ ರೀತಿಯಾದ ಒಂದು ವಾತಾವರಣ ಭೀತಿಯಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಎಲ್ಲರೂ ಮಾಡಿದರು. ಆದರೆ ಯಾವುದಕ್ಕೂ ಒಂದು ಜೀವ ಹಾನಿ ಇಲ್ಲದೇ, ಯಾವುದೇ ಕಾನೂನು ಸಮಸ್ಯೆ ಆಗಲಾರ್ದೇ, ಕಾನೂನು ಲಾ ಆ್ಯಂಡ್ ಆರ್ಡರ್ ಆಗಲಾರ್ದೇ ಅದನ್ನು ಬಗೆಹರಿಸಿ ಇವತ್ತು ಆರ್ಟಿಕಲ್ 371 ಅದನ್ನು ರದ್ದು ಮಾಡುವಂಥ ಕೆಲಸ. ಮತ್ತು ಲಡಾಖನ್ನು ಒಂದು ಸಪ್ರೇಟ್ ಆದಂಥದ್ದು, ಜಮ್ಮು ಸಪ್ರೇಟ್ ಆದಂಥ ಒಂದು ಟೆರಿಟರಿ ಮಾಡಿದಂಥ ಕೆಲಸ ಏನಿದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ. ಮತ್ತು ಅದರಿಂದ ನೋಡಿ 35A ರದ್ದು ಮಾಡಿದ್ರಿಂದ, ಆ 35A ಇದ್ದುದರಿಂದ ಏನಾಗಿತ್ತು, ಇವತ್ತು ಇಡೀ ದೇಶದಲ್ಲಿರೋ ಬೇರೆ ರಾಜ್ಯದ ಜನ ಅಲ್ಲಿ ಹೋಗಿ ವಾಸವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಆಸ್ತಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಏನು ರಿಸ್ಟ್ರಿಕ್ಷನ್ ಇತ್ತು ಅದು ಸಹಿತ ಇವತ್ತು ಹೋಗಿದೆ. ಬೇರೆ ರಾಜ್ಯದ ಜನನೂ ಸಹಿತ ಅಲ್ಲಿ ಹೋಗಿ ಆಸ್ತಿ ಮತ್ತು ಅಲ್ಲಿ ವಾಸವಾಗಲಿಕ್ಕೆ, ಸಿಟಿಜನ್ಶಿಪ್ ತೊಗೊಳ್ಳೋಕ್ಕೆ ಎಲ್ಲವೂ ಇದೆ. ಹೀಗಾಗಿ ಈ ರೀತಿಯಾದಂಥ ಒಂದು ದೊಡ್ಡದಾದಂಥ ಕೆಲಸವನ್ನು ಅವ್ರು ಮಾಡಿದರು. ಮತ್ತು ಪೌರತ್ವ ಕಾಯ್ದೆ ತಿದ್ದುಪಡಿ ಏನಿದೆಲ್ಲ CA ಮತ್ತು NRC ಇದು ಭಾಳ ಮತ್ತೊಂದು ದೊಡ್ಡ ಸಾಧನೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತೀವಿ, ಅದು ವೆಸ್ಟ್ ಬೆಂಗಾಲ್ ಇರ್ಬೋದು ಅಥವಾ ಆಸಾಮ್ ಇರ್ಬೋದು, ಎಲ್ಲ ಕಡೆಯೂ ಅಕ್ರಮವಾಗಿ ಬರುವಂಥದ್ದು. ಇವತ್ತು ನಾವು ಯಾವುದೋ ಒಂದು ದೇಶಕ್ಕೆ ಎಲ್ಲೇ ಹೋದರೆ ನಾವೊಂದು 15 ದಿವಸ 20 ದಿವಸ ಅಂತ ಪರ್ಮಿಷನ್ ತೊಗೊಂಡು ಹೋಗಿರ್ತೀವಿ ನಾವು ಪ್ರವಾಸಕ್ಕೂ ಎಲ್ಲಿಗೆ. ಅದಕ್ಕಿಂತ ಒಂದು 4 ದಿವಸ ಹೆಚ್ಚಿಗೆ ಇದ್ದರೆ ನಮ್ಮ ಎನ್ಕ್ವೈರಿ ಸ್ಟಾರ್ಟ್ ಆಗ್ತಾವೆ. ಎಲ್ಲಿ ಕೆಲವು ದೇಶದಲ್ಲಂತೂ ನಮ್ಮನ್ನು ಜೈಲಿಗೆ ಹಾಕಿಬಿಡ್ತಾರೆ. ಆದರೆ ಇಲ್ಲಿ ಇವತ್ತು 2 ವರ್ಷ 5 ವರ್ಷ 10 ವರ್ಷ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ. ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅದಕ್ಕಾಗಿ ಈ ಪೌರತ್ವ ಕಾಯ್ದೆ ತಿದ್ದುಪಡಿ ಮಾಡಿದ್ರಿಂದ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನುಸುಳಿಕೆ ಇದೆಲ್ಲ ಅದನ್ನು ತಡೆ ಹಿಡಿಲಿಕ್ಕೆ ಸಾಧ್ಯತೆ. ಅದರ ಜೊತೆಗೆ ಅಕ್ರಮವಾಗಿದ್ದಂಥವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ರೆಗ್ಯುಲೈಸರ್ ಮಾಡಬೇಕಾಗ್ತದೆ. ಅದನ್ನು ಮಾಡಲಿಕ್ಕೂ ಒಂದು ಅವಕಾಶ ಇರುವಂಥದ್ದು. ಈ ರೀತಿಯಾದಂಥ ಪೌರತ್ವ ಕಾಯ್ದೆ ಬಂದಾಗೂ ಸಹಿತ ಸಾಕಷ್ಟು ಅದಕ್ಕೆ ವಿರೋಧ ಎಲ್ಲ ಬಂದು, ಆದರೆ ಅದನ್ನು ಹಿಂದೆ ತೆಗೆದುಕೊಳ್ಳುವಂಥದ್ದು ಭಾಳ ಒತ್ತಡ ಬಂದಾಗೂ ಸಹಿತ ಅದನ್ನು ಹಿಂದೆ ತಗೊಳ್ಳಾರ್ದೇ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇವತ್ತು ಯಾರು ಮಾಡಿದರೆ ನರೇಂದ್ರ ಮೋದಿಯವರ ಸರ್ಕಾರ, ಅಮಿತ್ ಶಾ ಅವರ ಒಂದು ನೇತೃತ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ಪಕ್ಷದ ಅಜೆಂಡಾದಲ್ಲಿ ಯಾವಾಗಲೂ ಒಂದು ಇರ್ತದ್ದು, ರಾಮ ಮಂದಿರದ ಒಂದು ನಿರ್ಮಾಣ ಮಾಡುವಂಥದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ
ಹೀಗಾಗಿ ಸರ್ಕಾರ ಏನೋ ಬಲ ಪ್ರಯೋಗ ಮಾಡಿಕೊಂಡು ನಮ್ಮ ಸರ್ಕಾರ ಅಧಿಕಾರಿ ಇದೆ ಅಂಥೇಳಿ ನಾವು ಏನೋ ಬಲ ಪ್ರಯೋಗ ಮಾಡಿ ರಾಮ ಮಂದಿರ ಕಟ್ಟಲಿಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ಕಾನೂನು ರೀತಿಯೇ ಅಲ್ಲಿ ಹೋರಾಟ ಮಾಡೋ ಮುಖಾಂತರ ಇವತ್ತು ಏನೋ ಆ ಟ್ರಸ್ಟಿ ಮುಖಾಂತರ ಹೋರಾಟ, ವಿಶ್ವ ಹಿಂದೂ ಪರಿಷತ್ ಹೋರಾಟ ಏನಾಯಿತು ಮತ್ತು ಕೋರ್ಟಿನವರಿಗೂ ಕನ್ವಿನ್ಸ್ ಮಾಡಿ ಇವತ್ತು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರುವಂಥದ್ದು ಅಲ್ಲೇ ಕಟ್ಟಬೇಕು ಅನ್ನುವಂಥದ್ದು ಹೆಚ್ಚು ಇವತ್ತು ಕೋರ್ಟ್ನ ಮುಖಾಂತರ ಕನ್ವಿನ್ಸ್ ಮಾಡುವ ಮುಖಾಂತರ ಇವತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇತ್ತು. ಮತ್ತು ಅದು ರಾಮ ಮಂದಿರ ನಿರ್ಮಾಣದ ತೀರ್ಪು ಬಂದಾಗ ಭಾಳ ಇಡೀ ದೇಶದಲ್ಲಿ ಅಲ್ಲೋಲು ಕಲ್ಲೋಲು ಆಗ್ತದೆ ಅನ್ನುವಂಥ ರೀತಿ ವಾತಾವರಣ ಇದ್ದಾಗ ಮಾನ್ಯ ಮೋದಿಯವರ ನೇತೃತ್ವ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂಥದ್ದು, ಯಾವುದೇ ರೀತಿ ಅಹಿತಕರ ಘಟನೆ ಆಗೋ ರೀತಿಯಲ್ಲಿ ನಾಗರಿಕನ ಕನ್ವಿನ್ಸ್ ಮಾಡುವಂಥ ಕೆಲಸ ಇವತ್ತು ಮಾಡಿದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೀಗಾಗಿ ಅದು ಒಂದು ರಾಮ ಮಂದಿರ ಇವತ್ತು ನಿರ್ಮಾಣ ಆಗುವಂಥ ಹಂತಕ್ಕೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಭಯೋತ್ಪಾದನದ ವಿರುದ್ಧ ಏನೋ ಭಯೋತ್ಪಾದಕರ ಒಂದೇನು ಮೊದಲಿಂದು ತೊಂದರೆ ಅನುಭವ ಇದಿತ್ತು, ಅದಕ್ಕೆ ಕಡಿವಾಣ ಹಾಕುವ ರೀತಿಯಲ್ಲಿ ಇವತ್ತು ಅದಕ್ಕೊಂದು ಕಾನೂನು ತೊಗೊಂಬಂದು ಇವತ್ತು ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವಂಥದ್ದು, ಅವರಿಗೆ ಕಾನೂನಿನ ಚೌಕಟ್ಟುಗಳನ್ನು ನೀವು ತರ್ತೇವೆ, ನಿಮಗೆ ಪನಿಷ್ಮೆಂಟ್ ಇದೆ, ನಿಮಗೆ ಜೈಲು ಹಾಕ್ತೀವಿ ಅನ್ನುವಂಥದ್ದು, ಈ ಎಲ್ಲ ರೀತಿಯಾದಂಥ ಒಂದು ಕಾನೂನು ತರುವ ಮುಖಾಂತರ ಆ ಭಯೋತ್ಪಾದನಾ ಚಟುವಟಿಕೆಗೂ ಸಹಿತ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಬಲವನ್ನು ತರುವಂಥ ಕೆಲಸವನ್ನು ಇವತ್ತು ಮೋದಿಯವರು ಮಾಡಿದರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಸಲುವಾಗಿ ಅಪರಾಧಕ್ಕೂ ಸಹಿತ ಮರಣದಂಡನೆ ಕೊಡುವಂಥ ಒಂದು ಹೊಸ ಕಾನೂನು ತೊಗೊಂಬಂದಿದ್ದದು. ಮತ್ತು ಚಂದ್ರಯಾನ ನಿರೀಕ್ಷಿತ ಅದಕ್ಕೆ ಚಂದ್ರಯಾನದ ಇದಕ್ಕೆ ನಿರೀಕ್ಷಿತ ನಮಗೆ ಯಶಸ್ಸು ಸಿಕ್ಕಿರಲಿಕ್ಕಿಲ್ಲ. ಆದರೆ ಆ ಜಗತ್ತಿನ ಈ ರೀತಿ ಸಾಧನೆ ಮಾಡಲಿಕ್ಕೆ ಏನೊಂದು ಸರ್ಕಾರದ ಒಂದು ಇದು ಇದೆ ಮಾರ್ಗದರ್ಶನ ಮತ್ತು ನಮ್ಮ ವಿಜ್ಞಾನಿಗಳಿಗೆ ಏನೋ ಒಂದು ಸಪೋರ್ಟ್ ಇದೆ, ಅದು ಬಹುಶಃ ಜಗತ್ತಿನ 4-5 ರಾಷ್ಟ್ರಗಳಲ್ಲಿ ಆ ಕೀರ್ತಿ ನಮಗೂ ಬಂದಿದೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಕಾರ್ಪೊರೇಟ್ ತೆರಿಗೆಯಲ್ಲಿ ಕಡಿಮೆ ಮಾಡುವ ಮುಖಾಂತರ ಬಹುಶಃ ಇಡೀ ಜಗತ್ತಿನಲ್ಲಿ ಇವತ್ತು ಕಡಿಮೆ ತೆರಿಗೆ ವಿಧಿಸುವ ದೇಶ ಇವತ್ತು ಭಾರತ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ಇನ್ನೊಂದು ರೈತರ ಪರವಾದಂಥ ನಿರ್ಧಾರಗಳು, ಅದರಲ್ಲಿ ಕಿಸಾನ್ ಸನ್ಮಾನ ಯೋಜನೆ ಏನಿದೆಯಲ್ಲ ಅದರ ಮುಖಾಂತರ ಪ್ರತಿಯೊಬ್ಬ ರೈತರಿಗೆ ಅವರ ಅಕೌಂಟಿಗೆ 6,000 ರೂಪಾಯಿ ಪ್ರತಿ ವರ್ಷ ಕೊಡುವಂಥ ಯೋಜನೆ ಇಲ್ಲ. ಇದೊಂದು ರೈತ ಸಮೂಹಕ್ಕೆ ಭಾಳ ದೊಡ್ಡದಾದಂಥ ಒಂದು ಕೊಡುಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ಇವತ್ತು ಭಾಳಷ್ಟು ಈ ನೋಟು ರದ್ದತಿ, ಅದೊಂದು ನೋಟು ರದ್ದತಿ ಒಂದು ದೊಡ್ಡದಾದಂಥ ಸರ್ಜಿಕಲ್ ಸ್ಟ್ರೈಕು, GST ಜಾರಿ ಅಂಥದ್ದು, ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮವನ್ನು ಇವತ್ತು ಮಾಡುವಂಥದ್ದು ಇರ್ಬೋದು. ಮತ್ತು ಬಾಲ್ಕೋಟ್ ಅಲ್ಲೇನೋ ಉಗ್ರಗಾಮಿಗಳ ಮೇಲೆ ಒಂದು ದಾಳಿಯನ್ನು ಮಾಡುವಂಥ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರ ನಾಯಕತ್ವಕ್ಕೆ ಒಂದು ಮೆರುಗನ್ನು ತಂದು ಕೊಡ್ತು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ನರೇಂದ್ರ ಮೋದಿಯವರ ನಾಯಕತ್ವ ಇವತ್ತು ಕೇವಲ ಭಾರತ ದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರು ಮೊದಲೇ ಸಾರಿ ಪ್ರಧಾನಮಂತ್ರಿ ಆದಾಗ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು, ಅದು ಸಣ್ಣ ರಾಷ್ಟ್ರಗಳು, ಭೂತಾನ್, ಅಲ್ಲಿಂದ ಪ್ರವಾಸವನ್ನು ಪ್ರಾರಂಭ ಮಾಡಿ ಅಕ್ಕಪಕ್ಕದ ಶ್ರೀಲಂಕಾ ಇರ್ಬೋದು, ಮಾರಿಷಸ್ ಇರ್ಬೋದು, ಎಲ್ಲ ಪ್ರದೇಶಕ್ಕೂ ಹೋಗಿ ಬಂದು ಆಮೇಲೆ ದೇಶದಲ್ಲಿ ವಿದೇಶದಲ್ಲಿ ಪ್ರವಾಸವನ್ನು ಮಾಡೋ ಮುಖಾಂತರ ಅದು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಯುರೋಪ್ ಕಂಟ್ರೀಸ್ ಇರ್ಬೋದು, ಅರಬ್ ಕಂಟ್ರೀಸ್ ಇರ್ಬೋದು, ಎಲ್ಲ ಕಂಟ್ರಿಗಳು ಭೇಟಿ ಕೊಟ್ಟು ಇವತ್ತು ಒಂದು ವಾತಾವರಣ ನಿರ್ಮಾಣ ಮಾಡುವುದು ಮತ್ತು ಭಾರತ ದೇಶಕ್ಕೆ ಒಂದು ಗೌರವ ತರುವಂಥ ಕೆಲಸವನ್ನು ಇಡೀ ಜಗತ್ತಿನಲ್ಲಿ ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ. ಆ ರೀತಿಯಾದಂಥ ಒಂದು ಬಹುಶಃ ಭಾರತ ದೇಶಕ್ಕೆ ಒಂದು ಏನು ಇಮೇಜ್, ಮತ್ತು ಬೇರೆ ಬೇರೆ ದೇಶದಲ್ಲಿ ನಮ್ಮ ಭಾರತೀಯರು ಲಕ್ಷಾಂತರ ಜನ ಇದ್ದಾರೆ, ಅಲ್ಲಿಯೂ ಹೋಗಿದೆ ಅವರ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡೋ ಮುಖಾಂತರ ಒಂದು ಇಡೀ ದೇಶದ ಪರವಾದಂಥ ಒಂದು ವಾತಾವರಣವನ್ನು ಇಡೀ ಜಗತ್ತಿನಲ್ಲಿ ಸ್ಥಾಪನೆ ಮಾಡುವಂಥದ್ರಲ್ಲಿ ಭಾಳ ದೊಡ್ಡ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿಯವರು ಕೇವಲ ನಮ್ಮ ದೇಶಕ್ಕೆ ಮಾತ್ರ ನಾಯಕರಾಗಿಲ್ಲ, ಇವತ್ತು ಜಗತ್ತಿನ ಕೆಲವು ಪ್ರಮುಖ ಪ್ರಭಾವಿ ನಾಯಕರಲ್ಲಿ ನರೇಂದ್ರ ಮೋದಿಯವರು ಒಬ್ಬರಾಗಿದ್ದಾರೆ. ಅವರ ಒಂದು ಹಾರ್ಡ್ ವರ್ಕು ಮತ್ತು ಅವರ ಒಂದು ಪ್ರಾಮಾಣಿಕತನ ಇದೆಯಲ್ಲ ಮತ್ತು ದೇಶದ ಬಗ್ಗೆ ಒಂದು ಏನು ಭಕ್ತಿ ಇದೆಯಲ್ಲ, ಇದು ತೋರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇತ್ತೀಚೆಗೆ ಈ ಕರೋನಾ ಬಂದ ಮೇಲೆ ಕರೋನಾದಿಂದ ಸಾಕಷ್ಟು ಜಗತ್ತೇ ಭಾಳ ಒಂದು ತೊಂದರೆಯಲ್ಲಿ ಇರುವಂಥದ್ದು. ಬಹುಶಃ 100 ವರ್ಷಗಳಲ್ಲಿ ಈ ರೀತಿಯಾದಂಥ ಒಂದು ವೈರಾಣು, ಕರೋನಾ ವೈರಾಣು ಬಂದಿರಲಿಲ್ಲ. ಯಾವ ಬಂದಿದ್ದು ಸಹಿತ ಅದು ಲಿಮಿಟೆಡ್ ಆಗಿ ಪರಿಣಾಮನ ಬೀರುವಂಥದ್ದು. ಆದರೆ ಈ ವೈರಾಣು ಇವತ್ತು ಇಡೀ ಜಗತ್ತನ್ನೇ ಅಲುಗಾಡಿಸುವಂಥ ಕೆಲಸ. ಇವತ್ತು ಯಾವುದೋ ರೋಗ ರುಜಿನ ಬರ್ತವೆ, ಅದು ಲಿಮಿಟೆಡ್, ಕೆಲವು ಸೀಮಿತ ಪ್ರದೇಶಕ್ಕೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ. ಆದರೆ ಈ ವೈರಾಣು ಇದೆಯಲ್ಲ, ಈ ಕರೋನಾದ್ದು, ಇದರಿಂದ ಭಾಳ ಇಡೀ ಜಗತ್ತಿಗೆ ತೊಂದರೆ ಆಗಿದ್ದು ನಾವು ನೋಡ್ತೇವೆ.
ಅದರಲ್ಲಿ ಮುಂದುವರೆದ ರಾಷ್ಟ್ರಗಳು ಅಂಥೇಳಿ, ಮುಂದುವರೆದ ರಾಷ್ಟ್ರಗಳು ಅಮೇರಿಕಾ, ಯುರೋಪ್ ಕಂಟ್ರೀಸು, ಲಂಡನ್ ಇರ್ಬೋದು, ಇಟ್ಲಿ, ಇವೆಲ್ಲದಕ್ಕೂ ದೊಡ್ಡ ಪ್ರಮಾಣದಲ್ಲಿ ಇಫೆಕ್ಟ್ ಆಗಿದೆ. ರಷ್ಯಾ ಅನ್ನೋದಕ್ಕೂ ಇಫೆಕ್ಟ್ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸಾಯ್ತಾ ಇರೋದನ್ನು ನಾವು ನೋಡ್ತೇವೆ. ಲಕ್ಷಾಂತರ ಜನ ಅಮೇರಿಕಾ ಅಂತಲ್ಲಿ ಮತ್ತು ಬೇರೆ ಬೇರೆ ಕಡೆ ಲಕ್ಷಾಂತರ ಜನ ಇವತ್ತು ಸತ್ತಿದ್ದು ನಾವು ನೋಡ್ತೇವೆ. ಆದರೆ ಅದನ್ನು ಇಮಿಡಿಯೇಟ್ಲಿ ಒಂದು ಲಾಕ್ಡೌನ್ ಘೋಷಣೆ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನರನ್ನು ಈ ಒಂದು ಲಾಕ್ಡೌನ್ ಇದಕ್ಕೆ ಒಂದು ಹಂತಕ್ಕೆ ತರುವಂಥದ್ದು, ನಿಯಂತ್ರಣ ತರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾವು ಇವತ್ತು ಹೇಳಬೇಕಾಗ್ತದೆ. ಯಾಕಂದರೆ ಇದು ಲಾಕ್ಡೌನ್ ಏನಂದರೆ ನಾವು ಹಿಂದೆಲ್ಲ ನೋಡಿದ್ವಿ, 2 ದಿವಸ 4 ದಿವಸ 1 ವಾರಗಟ್ಟಲೆ ಏನೋ ಕೋಮು ಗಲಭೆ ಆದಾಗ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಂದಾಗ ಆವಾಗ ಏನಾಗ್ತಿತ್ತು, ಕರ್ಫ್ಯೂ ಹೇರಿದಾಗ ಏನ್ರಿ ಎಷ್ಟು ತೊಂದರೆ ಆಗಿದೆ ನಮಗೆ ಅನ್ನುವಂಥದ್ದು, ಕೂಲಿಕಾರಿಗೆ ತೊಂದರೆ ಆಗಿದ್ದು, ಎಲ್ಲ ವ್ಯಾಪಾರ ಉದ್ಯಮ ಇದಾಗಿದ್ದು ನಾವೆಲ್ಲ ಹುಬ್ಳಿಲಿ ನೋಡಿದ್ವಿ ಹಿಂದೆಲ್ಲ 90 ಸುಮಾರು ರೌಂಡ್ ಅಬೌಟು ಎಷ್ಟೋ 4 ದಿವಸ ಕರ್ಫ್ಯೂ ಆಗಿ ಇಲ್ಲಿ ವ್ಯಾಪಾರ ಮುಗ್ಗಟ್ಟು ನಮ್ಮ ಹುಬ್ಳಿಯಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದು ನೋಡಿದ್ವಿ ನಾವು. ಇನ್ನು 40 ಡೇಸು 50 ಡೇಸ್ ಲಾಕ್ಡೌನ್ ಆದರೆ ಪರಿಸ್ಥಿತಿ ಹೆಂಗಿರ್ಬೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದನ್ನೂ ಸಹಿತ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ತಮ್ಮ ಮಾತಿನ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಜನರ ಮೈಂಡ್ಸೆಟ್ ತಯಾರಾಗುವ ದೃಷ್ಟಿಯಲ್ಲಿ ಎಲ್ಲವೂ ಕೆಲಸವನ್ನು ಮಾಡಿದಂಥವ್ರು ನರೇಂದ್ರ ಮೋದಿಯವರು. ಅರೌಂಡ್ ಅಬೌಟ್ 50-55 ಡೇಸ್ ಇವತ್ತು ಲಾಕ್ಡೌನ್ ಮುಖಾಂತರ ಇವತ್ತು ಜನರು ಸಹಕಾರವನ್ನು ತೆಗೆದುಕೊಂಡು ಯಶಸ್ವಿಯಾಗಿ ಈ ಕರೋನಾ ವೈರಾಣುವನ್ನು ನಿಯಂತ್ರಣ ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಯವರು ಅನ್ನುವಂಥ ಮಾತು. 130 ಕೋಟಿ ಜನಸಂಖ್ಯೆ ಇರುವಂಥ ದೇಶ ಮತ್ತು ಪ್ರಜಾತಂತ್ರ ಇರುವಂಥದ್ದು. ಈಗ ಚೈನಾ ದೇಶನ ವಿಚಾರ ಮಾಡಿದರೆ ಅದು ಕಮ್ಯುನಿಸ್ಟು ಎಲ್ಲವೂ ಸರ್ಕಾರ ಪೊಲೀಸರ ಮುಖಾಂತರ ನಿಯಂತ್ರಣ ಮಾಡುವಂಥದ್ದು. ಆದರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 130 ಕೋಟಿ ಜನ ಇರುವಂಥಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ ಕಡಿಮೆ, ಸತ್ತವರ ಸಂಖ್ಯೆ ಸುಮಾರು 4,500 ರಿಂದ 5,000 ಒಳಗೆ. ಈ ರೀತಿ ಬಹುಶಃ ಲಕ್ಷಾಂತರ ಜನ ಅಮೆರಿಕದಲ್ಲಿ ಸತ್ತಾಗ ಈ ರೀತಿ ನೋಡಿದಾಗ ಭಾಳ ಒಂದು ನಿಯಂತ್ರಣ ತರುವಂಥ ಕೆಲಸವನ್ನು ಮಾಡಿದರು. ಆಮೇಲೆ ಹಂತವಾಗಿ ಇದನ್ನು ರಿಲ್ಯಾಕ್ಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ ಲಾಕ್ಡೌನ್ ಅವಶ್ಯಕತೆ ಇತ್ತು, ಆ ಬಿಗಿನಿಂಗ್ ಅದರ ಅವಶ್ಯಕತೆ ಇತ್ತು. ಇಲ್ಲದಿದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುವಂಥದ್ದು ಚಾನ್ಸಸ್ ಇತ್ತು, ಕಮ್ಯುನಿಟಿ ಸ್ಪ್ರೆಡ್ ಆಗುವಂಥ ಚಾನ್ಸ್ ಇತ್ತು. ಹೀಗಾಗಿ ಅದನ್ನು ಆ ಸ್ಪ್ರೆಡ್ ಆಗದ ರೀತಿಯಲ್ಲಿ ಒಂದು ನಿಯಂತ್ರಣ ತರುವಂಥ ಕೆಲಸ ಮೊದಲ ಹಂತದಲ್ಲಿ ಮಾಡಿದರು. ಆಮೇಲೆ ಆರ್ಥಿಕ ಚಟುವಟಿಕೆ, ನಮ್ಮ ಎಕನಾಮಿಕ್ ಆ್ಯಕ್ಟಿವಿಟೀಸು ನಡಿಬೇಕಂತ ಹೇಳಿ ಮೊದಲ ಹಂತದಲ್ಲಿ ಎಸೆನ್ಷಿಯಲ್ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿ ಇದಾವಲ್ಲ ಅವು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಆಮೇಲೆ ಹಂತವಾಗಿ ಬೇರೆ ಕೈಗಾರಿಕೆಗಳನ್ನ ನಾವು ಪ್ರಾರಂಭ ಮಾಡಿದ್ವಿ. ಆ ಹಂತದಲ್ಲಿ ಇವತ್ತು ವಿರೋಧ ಪಕ್ಷಗಳು ಟೀಕಾ ಮಾಡ್ತಾರೆ, ಲಾಕ್ಡೌನ್ ಮಾಡಿದ್ದಕ್ಕೂ ಟೀಕಾ ಮಾಡ್ತಾರೆ. ರಾಹುಲ್ ಗಾಂಧಿ ಅಂತ ಒಬ್ಬರು ಇಮ್ಮೆಚೂರ್ಡ್ ನಾಯಕರು ಲಾಕ್ಡೌನ್ ಮಾಡಿದಾಗ ಲಾಕ್ಡೌನ್ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಆಮೇಲೆ ಲಾಕ್ಡೌನ್ ಓಪನ್ ಮಾಡಿದಾಗ ಲಾಕ್ಡೌನ್ ಯಾಕೆ ಓಪನ್ ಮಾಡ್ತೀರಿ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ಸಲಹೆ ಏನು? ಇಂಥ ಕ್ರೈಸಿಸ್ ಇದ್ದಾಗ ಪ್ರತಿಪಕ್ಷದ ನಾಯಕರು ರಚನಾತ್ಮಕ ಸಲಹೆ ಸೂಚನೆ ಕೊಡುವ ಮುಖಾಂತರ ಸರ್ಕಾರಕ್ಕೆ ಸಹಾಯ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು ಮಾಡಬೇಕು. ಅದನ್ನು ಬಿಟ್ಟು ಉಲ್ಟಾ ಅದರಲ್ಲಿ ರಾಜಕಾರಣ ಮಾಡುವಂಥದ್ದು, ಯಾರ್ಯಾರು ಎಕ್ಸ್ಪರ್ಟ್ಸ್ ಕೂಡ ಡಿಸ್ಕಷನ್ ಮಾಡೋದು, ಅದರ ಮುಖಾಂತರ ಪ್ರಚಾರ ತಗೊಳ್ಳೋದು, ಇದನ್ನು ಬಿಟ್ಟರೆ ಒಂದೇನಾದರೂ ರಚನಾತ್ಮಕ ಸಲಹೆ ಸೂಚನೆ ಕೊಡುವಂಥ ಕೆಲಸ ಇವತ್ತು ರಾಹುಲ್ ಗಾಂಧಿಯವರಿಂದ ಆಗಲಿಲ್ಲ. ಒಬ್ಬ ಇಮ್ಯಾಚೂರ್ಡ್ ಲೀಡರ್ ಹೇಗೆ ನಡ್ಕೋಬೇಕು ಇಂಥ ಸಂದರ್ಭದಲ್ಲಿ ಅನ್ನೋದಕ್ಕೆ ಇವತ್ತು ಉದಾಹರಣೆ ಯಾರು ಇದ್ದರೆ ರಾಹುಲ್ ಗಾಂಧಿ ಅಂತ ನಾವು ಇವತ್ತು ಹೇಳ್ಬೇಕು. ಲಾಕ್ಡೌನ್ ಆದರೆ ಲಾಕ್ಡೌನ್ ಯಾಕೆ ಮಾಡಿದ್ರಿ, ಲಾಕ್ಡೌನ್ ಓಪನ್ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ಕ್ವಶನ್, ಎಲ್ಲದಕ್ಕೂ ಕ್ವಶನ್. ಹಾಗಾದ್ರೆ ಮಾಡಬೇಕು ಬೇಡ, ನೀವು ಸ್ಪಷ್ಟ ನಿಲುವು ಏನಂದ್ರೆ ಇಲ್ಲ, ಅದಕ್ಕೆ ಉತ್ತರ ಇಲ್ಲ, ಟೀಕಾ ಮಾಡೋದು ಅಷ್ಟೇ. ಹೀಗಾಗಿ ಇಂಥದ್ದು ಸಂದರ್ಭದಲ್ಲಿ ಇನ್ನು ಭಾಳ ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಇಷ್ಟಾದ ಮೇಲೆ ಇವತ್ತು ನೋಡಿರಿ, ಇದ್ರದ್ದು ಇಫೆಕ್ಟ್ ಏನಾಗಿದೆ. ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೇನೆ, ರಾಜ್ಯ ಮಟ್ಟದಲ್ಲಿ ಇದ್ದಾಗ ಅಲ್ಲಿನೂ ಸಭೆಯಲ್ಲಿ ಭಾಗವಹಿಸಿರ್ತೇನೆ, ಎಲ್ಲ ಅಧಿಕಾರಿ ಜೊತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಇದೇನಾಗಿದೆ, ಒಬ್ಬ ಬಡವನ ಹಿಡ್ಕೊಂಡು, ಮಿಡಲ್ ಕ್ಲಾಸ್ ಪೀಪಲ್ ಹಿಡ್ಕೊಂಡು ದೊಡ್ಡ ಶ್ರೀಮಂತರವರೆಗೂ ಇಫೆಕ್ಟ್ ಆಗಿದೆ. ಮತ್ತು ಯಾವುದೇ ಒಂದು ವರ್ಗ, ಯಾವುದೇ ಒಂದು ವೃತ್ತಿ ಇದಕ್ಕೆ ತೊಂದರೆ ಆಗಿಲ್ಲ ಅನ್ನುವಂಥದ್ದಿಲ್ಲ. ಅದು ಕಾರ್ಮಿಕರು ಇರ್ಬೋದು, ಅಥವಾ ಎಲ್ಲೇ ಇಂಡಸ್ಟ್ರಿಯಲ್ಲಿ ನೌಕರಿ ಮಾಡುವಂಥವ್ರು ಇರ್ಬೋದು, ಅಥವಾ ಇಂಡಸ್ಟ್ರಿಲಿಸ್ಟ್ ಇರ್ಬೋದು, ಅಥವಾ ಡೇ ಟು ಡೇ ಅಂಗಡಿ ಮುಕ್ಕಟ್ಟಿರುವಂಥ ಬಟ್ಟೆ ವ್ಯಾಪಾರ ಇರ್ಬೋದು, ಅಥವಾ ಇನ್ನಿತರ ಯಾರೇ ವ್ಯಾಪಾರಸ್ಥರು ಇರ್ಬೋದು, ಎಲ್ಲರಿಗೂ ಇಫೆಕ್ಟ್ ಆಗಿದ್ದು ನಾವು ನೋಡಿದ್ದೀವಿ. ಈವನ್ ಮಾಧ್ಯಮ ರಂಗಕ್ಕೂ ಸಹಿತ ಇಫೆಕ್ಟ್ ಆಗಿದೆ, ಅಡ್ವೊಕೇಟ್ಸ್ ಕ್ಲಾಸ್ಗೂ ಇಫೆಕ್ಟ್ ಆಗಿದೆ, ಡಾಕ್ಟರ್ಸ್ಗೂ ಇಫೆಕ್ಟ್ ಆಗಿದೆ. ಎಲ್ಲ ಯಾವುದಕ್ಕೂ ಬಿಟ್ಟಿಲ್ಲ ಇದು.
ಹೀಗಾಗಿ ಆ ರೀತಿ ಪರಿಸ್ಥಿತಿ ಇದ್ದಾಗ ಅದನ್ನು ನಿಭಾಯಿಸೋದು ಮತ್ತು ಆರ್ಥಿಕವಾಗಿ